ಹಿಂಗೆಲ್ಲ ನಾವು ರೋಡಲ್ಲಿ ಅಥವಾ ದಿನ ಬೆಳಗಾದ್ರೆ ಓಡಾಡ್ತೀವಿ ಅಂತ ಈ ನಮಗೆ ಸ್ಟೇಜ್ ಮೇಲೆ ಕರೆದು ನಮ್ಮಿಂದ ಭಾಷಣ ಕೇಳಿ ಅಥವಾ ನಮಗೆ ಸನ್ಮಾನ ಮಾಡಬೇಕು ಅಂತ ಖುಷಿಯಿಂದ ಮಾಡ್ತಾರಲ್ಲ, ಇಲ್ಲಿ ನೋಡಿ, ಇವುಗಳನ್ನೆಲ್ಲ ನಾವು ದಿನ ಬೆಳಗಾದ್ರೆ ಎಲ್ಲಾದ್ರೂ ಹಾಕೊಂಡು ಹೋಗಕ್ಕಾಗತ್ತ? ಇದನ್ನ ಯಾವ ರೀತಿನಲ್ಲಾದ್ರೂ ಉಪಯೋಗಿಸಕ್ಕಾಗತ್ತ? ಈ ತರ ರಾಶಿ 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 ಈ ಪೇಟಗಳನ್ನೆಲ್ಲ ಇಟ್ಕೊಂಡು ನಾವೇನ್ ಮಾಡೋಣ? ಏನಕ್ಕೂ ಕೆಲಸಕ್ಕೆ ಬಾರದೇ ಇರುವಂತ ಈ ಪೇಟಗಳು, ರಾಶಿ ರಾಶಿ ಪೇಟಗಳು ಇದು. ಆಮೇಲೆ ಒಂದೊಂದು ಫಲಕಗಳು ಇಷ್ಟಿಷ್ಟಾಗಲ್ಲ. ನಾವು ಈ ಮನೆಗಳಲ್ಲಿ ಅದನ್ನ ಹೆಂಗ್ ಇಟ್ಕೊಳ್ಳೋದು ಅಂತ ಕೂಡ ಗೊತ್ತಿಲ್ಲ. ಇವುಗಳನ್ನೆಲ್ಲನೂ ನಮಗೆ ಹೊರಿಸ್ಬಿಟ್ಟು ಕಳಿಸ್ತಾರೆ. ಟು ಬಿ ಫ್ರಾಂಕ್ ವಿತ್ ಯು, ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಮನಿ ಅಂಡ್ ಇರಿಟೇಟಿಂಗ್. ಆ ಸ್ಟೇಜ್ ಮೇಲೆ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ಲಿಕ್ಕೆ ಇವುಗಳನ್ನೆಲ್ಲ ಹೊದಿಸ್ಬಿಟ್ಟು ಏನೋ ಮಾಡಿಬಿಟ್ಟು ಆಮೇಲೆ ಇದನ್ನೆಲ್ಲ ನಮ್ಮನಲ್ಲಿ ಕಸದ ರೀತಿಯಲ್ಲಿ ಬಿಟ್ಟು, ಇದು ನಿಜವಾಗಿ ಕಸ, ಇದು ನಿಜವಾಗಿ ನಮ್ಮ ಮನೆಗಳಲ್ಲಿ ಕಸ. ಇಟ್ಕೊಳ್ಳೋದಿಕ್ಕಾಗೋದಿಲ್ಲ, ಮಾಡೋದಿಕ್ಕಾಗೋದಿಲ್ಲ. ಇದನ್ನ ನಮಗೆ ಏನಾದ್ರೂ ಹೊದಿಸ್ಲೇಬೇಕು, ಸನ್ಮಾನಿಸ್ಲೇಬೇಕು ಅಂತ ಇತ್ತು ಅಂದ್ರೆ ಈ ತರದೊಂದು ಟವಲ್ನ ಹೊದಿಸ್ಬಿಟ್ಟು ಕಳಿಸಿದ್ರೆ ನಿಜವಾಗಿಯೂ ಕೂಡ ನಮಗೆ ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ಈ ತರ ಕಾಟನ್ ಟವಲ್ನ ಉಪಯೋಗಿಸ್ತೀವಿ, ಮೈ ಒರೆಸ್ಕೊಳ್ತೀವಿ, ಮನೆಗೆ ಉಪಯೋಗಿಸ್ತೀವಿ, ನೀರು ಏನಕ್ಕೋ ಬೇಕಾಗತ್ತೆ. ಅದನ್ನ ಸಣ್ಣ ಮಕ್ಕಳದು ಪ್ರಬಂಧದ ರಚನೆಯಲ್ಲಿ ಹೇಳುವ ರೀತಿಯಲ್ಲಿ ಇದಕ್ಕೆಲ್ಲ ಏನೇನು ಉಪಯೋಗ ಬರುತ್ತೆ ಅಂತ ಹೇಳೋ ಅಗತ್ಯ ಇಲ್ಲ. ಐ ಟೆಲ್ ಯು ರಿಯಲಿ, ಪ್ಲೀಸ್ ನೆವರ್ ಎವರ್ ಡೂ ದಿಸ್. ಇಟ್ಸ್ ಆಲ್ ಜಸ್ಟ್ ವೇಸ್ಟ್. ವೇಸ್ಟ್ ಅಂದ್ರೆ ತುಂಬಾ ವೇಸ್ಟ್. ಆ ವೇದಿಕೆ ಮೇಲೆ ತಳತಳಾಯಿಸೋದಕ್ಕೋಸ್ಕರ ಅಷ್ಟೊತ್ತಿಗೆ ಮಾತ್ರ ನೀವು ಮಾಡಿಬಿಟ್ಟು ಕಳಿಸ್ತೀರಾ. ಆದ್ರೆ ನಮ್ಮನೆಗಳಲ್ಲಿ ಇದು ಒಳ್ಳೆ ಕಸದ ರೀತಿಯಲ್ಲಿ ಸೇರ್ತಾ ಹೋಗ್ತದೆ, ಏನಕ್ಕೂ ಪ್ರಯೋಜನ ಬರೋದಿಲ್ಲ. ಒಂದು ರೀತಿನಲ್ಲಿ ಯೂಸ್ಫುಲ್ ಆಗುವಂಥದ್ದು.